ನಮಸ್ಕಾರ ಸ್ಪರ್ಧಾರ್ಥಿಗಳೇ, ಆಗಸ್ಟ್ 2ರಂದು ನಡೆಯಲಿರುವ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ನೀವೆಲ್ಲರೂ ಸಂಪೂರ್ಣವಾಗಿ ಸಿದ್ಧರಾಗಿದ್ದೀರಾ? ಪರೀಕ್ಷೆಯಲ್ಲಿ ಎಷ್ಟು ಓದಿದ್ದೀರಿ ಎನ್ನುವುದು ಎಷ್ಟು ಮುಖ್ಯವೋ, ಪ್ರಶ್ನೆ ಪತ್ರಿಕೆಯ ಮೇಲಿರುವ ಪರೀಕ್ಷಾರ್ಥಿಗಳ ಸೂಚನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಅಷ್ಟೇ ಮುಖ್ಯ. ಈ ಬಾರಿ ನಿಯಮಗಳಲ್ಲಿ ಒಂದು ಸಣ್ಣ ತಪ್ಪು ಮಾಡಿದರೂ ನಿಮ್ಮ OMR ಶೀಟ್ ರಿಜೆಕ್ಟ್ ಆಗಬಹುದು ಅಥವಾ ನೆಗೆಟಿವ್ ಅಂಕಗಳಿಂದ ನಿಮ್ಮ ಶ್ರಮ ವ್ಯರ್ಥವಾಗಬಹುದು. ಇಂದು ನಾವು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಮೊದಲ ಪುಟದಲ್ಲಿದ್ದ ಪ್ರತಿಯೊಂದು ಪಾಯಿಂಟ್ಸನ್ನು ಆಕರ್ಷಕವಾಗಿ ಮತ್ತು ವಿವರವಾಗಿ ತಿಳಿಸಿಕೊಡಲಿದ್ದೇವೆ. ಮೊದಲಿಗೆ ಪರೀಕ್ಷೆಯ ಸಮಯ, ಅಂಕಗಳು ಮತ್ತು ಅತ್ಯಂತ ಪ್ರಮುಖವಾದ ಆಪ್ಷನ್ ಇ ನಿಯಮದ ಬಗ್ಗೆ ತಿಳಿಯೋಣ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 100 ಪ್ರಶ್ನೆಗಳು ಇರುತ್ತವೆ ಮತ್ತು ಸಮಯ 90 ನಿಮಿಷ, ಅಂದರೆ 1 ಗಂಟೆ 30 ನಿಮಿಷ. ಪ್ರತಿಯೊಂದು ಸರಿ ಉತ್ತರಕ್ಕೆ 1 ಅಂಕ ಸಿಗುತ್ತದೆ. ಈಗ ಅತ್ಯಂತ ಪ್ರಮುಖವಾದ ಹೊಸ ನಿಯಮ ಗಮನಿಸಿ. ನೀವು ಪ್ರಶ್ನೆ ಓದಿದ ನಂತರ ಉತ್ತರ ಗೊತ್ತಿದ್ದರೆ ABCD ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರಕ್ಕೆ OMRನಲ್ಲಿ ಶೇಡ್ ಮಾಡಿ. ಒಂದು ವೇಳೆ ನಿಮಗೆ ಉತ್ತರ ಗೊತ್ತಿರದಿದ್ದರೆ ಅಥವಾ ಆ ಪ್ರಶ್ನೆಯನ್ನು ಬಿಡಲು ಬಯಸಿದರೆ ಕಡ್ಡಾಯವಾಗಿ ಆಪ್ಷನ್ ಇ ಅನ್ನು ಶೇಡ್ ಮಾಡಲೇಬೇಕು. ನೆನಪಿಡಿ, ನೀವು ಯಾವುದೇ ಆಪ್ಷನ್ಗೆ ಶೇಡ್ ಮಾಡದೆ ಖಾಲಿ ಬಿಟ್ಟರೆ ಆ ಪ್ರಶ್ನೆಗೆ -0.25 ಋಣಾತ್ಮಕ ಅಂಕ ಕಳೆಯಲಾಗುತ್ತದೆ. ಹಾಗೆಯೇ ನೀವು ನೀಡುವ ತಪ್ಪು ಉತ್ತರಕ್ಕೂ 0.25 ಅಂಕ ನೆಗೆಟಿವ್ ಇರುತ್ತದೆ. ಆದ್ದರಿಂದ ಉತ್ತರ ಗೊತ್ತಿರದಿದ್ದರೆ ಈ ಆಪ್ಷನ್ ಅನ್ನು ಶೇಡ್ ಮಾಡುವುದನ್ನು ಎಂದಿಗೂ ಮರೆಯಬೇಡಿ. ಇನ್ನು OMR ಶೀಟ್ ಭರ್ತಿ ಮಾಡುವಾಗ ವಹಿಸಬೇಕಾದ ಮುನ್ನೆಚ್ಚರಿಕೆಗಳು. ನಿಮ್ಮ ರಿಜಿಸ್ಟರ್ ನಂಬರ್ ಮತ್ತು ಪ್ರಶ್ನೆ ಪತ್ರಿಕೆಯ ಸೀರಿಯಲ್ ಸಂಖ್ಯೆಯನ್ನು OMR ಶೀಟ್ನಲ್ಲಿ ತಪ್ಪಿಲ್ಲದೆ ಬರೆದು ಸರಿಯಾಗಿ ಶೇಡ್ ಮಾಡಬೇಕು. ನಿಮ್ಮ ಪ್ರಶ್ನೆ ಪತ್ರಿಕೆಯ ಸೀರೀಸ್ ABCD ಅಥವಾ E ಎಂಬುದನ್ನು OMR ಶೀಟ್ನ ಕೋಡ್ ಬಾಕ್ಸ್ನಲ್ಲಿ ಖಚಿತವಾಗಿ ಗುರುತಿಸಬೇಕು. OMR ಶೀಟ್ನಲ್ಲಿ ಉತ್ತರಿಸಲು ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ ಮಾತ್ರ ಬಳಸಬೇಕು. ಜೆಲ್ ಪೆನ್ ಅಥವಾ ಪೆನ್ಸಿಲ್ಸ್ ಬಳಸುವಂತಿಲ್ಲ. ಒಂದು ವೇಳೆ ನೀವು OMRನಲ್ಲಿ ತಪ್ಪು ರಿಜಿಸ್ಟರ್ ನಂಬರ್ ಹಾಕಿದರೆ ಅಥವಾ ಶೇಡ್ ಮಾಡಿದ್ದರೆ ನಿಮ್ಮ OMR ಮರುಮೌಲ್ಯಮಾಪನ ಆಗುವುದಿಲ್ಲ. ಪರೀಕ್ಷಾ ಕೊಠಡಿಯಲ್ಲಿ ಈ ತಪ್ಪುಗಳನ್ನು ಎಂದಿಗೂ ಮಾಡಬೇಡಿ. ಯಾವುದೇ ಕಾರಣಕ್ಕೂ ನಕಲು ಮಾಡಲು ಪ್ರಯತ್ನಿಸಬೇಡಿ. ಡಿಬಾರ್ ಆಗುವ ಅಪಾಯವಿರುತ್ತದೆ. ಮೊಬೈಲ್, ಕ್ಯಾಲ್ಕುಲೇಟರ್, ಬ್ಲೂಟೂತ್ ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಪರೀಕ್ಷಾ ಹಾಲ್ ಒಳಗೆ ತರುವಂತಿಲ್ಲ. ಪರೀಕ್ಷೆ ಪ್ರಾರಂಭವಾದ ತಕ್ಷಣ ನಿಮ್ಮ ಪೇಪರ್ನಲ್ಲಿ ಎಲ್ಲ ಪುಟಗಳು ಸರಿಯಾಗಿವೆಯೇ, ಮುದ್ರಣ ಸ್ಪಷ್ಟವಾಗಿದೆಯೇ ಎಂದು ಪರಿಶೀಲಿಸಿ. ಯಾವುದೇ ದೋಷವಿದ್ದರೆ ತಕ್ಷಣವೇ ಕೊಠಡಿಯ ಮೇಲ್ವಿಚಾರಕರಿಗೆ ತಿಳಿಸಿ. ಪೇಪರ್ ಬದಲಾಯಿಸಿಕೊಳ್ಳಿ. ಪರೀಕ್ಷೆ ಮುಗಿದ ನಂತರ ದೂರು ನೀಡಿದರೆ ಪುರಸ್ಕರಿಸಲಾಗುವುದಿಲ್ಲ. ಕೊನೆಯದಾಗಿ ಅತ್ಯಂತ ಪ್ರಮುಖವಾದ 2 ಅಂಶಗಳು. ಪ್ರಶ್ನೆಗಳು ಕನ್ನಡ ಮತ್ತು ಇಂಗ್ಲಿಷ್ 2 ಭಾಷೆಯಲ್ಲಿರುತ್ತವೆ. ಆದರೆ ಯಾವುದಾದರೂ ಪ್ರಶ್ನೆಯಲ್ಲಿ ಅನುವಾದದ ಗೊಂದಲ ಅಥವಾ ಅರ್ಥವ್ಯತ್ಯಾಸ ಬಂದರೆ ಇಂಗ್ಲಿಷ್ ಆವೃತ್ತಿಯನ್ನೇ ಅಂತಿಮ ಎಂದು ಪರಿಗಣಿಸಲಾಗುತ್ತದೆ. ಪರೀಕ್ಷೆ ಮುಗಿದ ಮೇಲೆ ಕೊಠಡಿಯ ಮೇಲ್ವಿಚಾರಕರಿಗೆ OMR ಶೀಟನ್ನು ಹಸ್ತಾಂತರಿಸಿದ ನಂತರವೇ ನೀವು ಪರೀಕ್ಷಾ ಹಾಲ್ನಿಂದ ಹೊರಹೋಗಬೇಕು. ಸ್ನೇಹಿತರೆ, ಆಗಸ್ಟ್ 2ರ ಪರೀಕ್ಷೆಗೆ ಆಪ್ಷನ್ ಇ ಸೇರಿದಂತೆ ಈ ಎಲ್ಲ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆಯಿರಿ. ಈ ಮಾಹಿತಿ ನಿಮ್ಮ ಸ್ನೇಹಿತರಿಗೂ ತಲುಪಲಿ. ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ನಿಮ್ಮ ಖಾಕಿ ಕನಸು ನನಸಾಗಲಿ.